ಇಲ್ಲ, ಅದು ನಮಗೆ ಪೂರ್ತಿ ಮಾಹಿತಿಯನ್ನು ತಗೊಂಡ ನಂತರ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಬ್ಬರು ಜಯದೇವ ಆಸ್ಪತ್ರೆ ಸಂಬಂಧಪಟ್ಟಿರ್ತಕ್ಕಂಥ, ಇನ್ನೊಬ್ಬರು ಆಸ್ಟರ್ ಆಸ್ಪತ್ರೆ. ಸೊ ಅದು ಯಾವ ಕಾರಣಕ್ಕೆ ಏನಾಗಿದೆ, ಕೋವಿಡ್ ಪಾಸಿಟಿವ್ ಇದ್ರೂ ಕೂಡ ಬೇರೆ ಬೇರೆ ಅವ್ರಿಗೇನಾದರೂ ಕೋಮಾರ್ಬಿಡಿಟೀಸ್ ಇತ್ತ ಅಂತ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕಂದರೆ ಮೊದಲನೇ ಇನ್ನೊಂದು ಯಾವುದು ಡೆತ್ ಆಗಿತ್ತು ಅವ್ರಿಗೆ ಭಾಳಷ್ಟು ಕೋಮಾರ್ಬಿಡಿಟೀಸ್ ಇತ್ತು, ಬೇರೆ ಬೇರೆ ಕಾಯಿಲೆಗಳ ರೋಗಗಳೆಲ್ಲ ಇತ್ತು. ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ನಾಳೆ ಹೇಳ್ತೀವಿ. ಮತ್ತು ಮಿಕ್ಕಿದ್ದು ಉಳಿದಿರೋದೆಲ್ಲ ಪ್ರಿಪರೇಷನ್ಗೆ, ಯಾಕಂದರೆ ಬೆಂಗಳೂರು ಹೆಚ್ಚು ಜನಸಂಖ್ಯೆ ಇರುವಂಥದ್ದು, ಓಡಾಟ ಹೆಚ್ಚಿರೋದ್ರಿಂದ ಇಲ್ಲಿ ಈಗಾಗಲೇ ಅವ್ರು ಪ್ರಿಪೇರ್ ಆಗ್ತಾಯಿದ್ರು. ಆದರೆ ನಾವು ಏನೇನು ಮಾಡಬೇಕು, ಯಾವ ರೀತಿ ಹೇಗೆ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಏನು ಹೇಳಿದ್ದೀವಿ, ಬೆಂಗಳೂರಿಗೂ ಕೂಡ ಅಷ್ಟೇ ವಿಶೇಷವಾಗಿ ಎಲ್ಲ ತಯಾರಾಗಿರಬೇಕು ಅಂತ ಇವತ್ತು ಬೆಂಗಳೂರಿನ ಆರೋಗ್ಯ ಎಲ್ಲ ಮುಖ್ಯ ಅಧಿಕಾರಿಗಳು ಮತ್ತು ಮುಖ್ಯ ನಮ್ಮ ಆಯುಕ್ತರು ಕೂಡ ಬಂದಿದ್ದರು. ಇಲ್ಲ, ಅದಕ್ಕೋಸ್ಕರ BBMP ಆಲ್ರೆಡಿ ಅವರು ಪ್ರಿಪರೇಷನ್ ಆಗ್ತಾಯಿದ್ರು. ಈಗ ಎಲ್ಲ ಟೆಸ್ಟಿಂಗನ್ನು ನಾವು ಹೇಗೆ ಎಲ್ಲ ಹೆಚ್ಚು ಮಾಡೋಕ್ಕೆ ಹೇಳಿದ್ವಿ. BBMP ಬೆಂಗಳೂರಿಗೇ ನಾವು 1500 ಪರ್ ಡೇ ಟೆಸ್ಟ್ ಆಗಬೇಕು ಅಂತ ಹೇಳಿದ್ದೀವಿ. ಅವರಿಗೆ ಕಿಟ್ಸ್ ಎಲ್ಲ ಈಗ ಸಪ್ಲೈ ಮಾಡಿದ್ದೀವಿ. ಪ್ರತಿ ದಿವಸ ಅಟ್ಲೀಸ್ಟ್ ಮಿನಿಮಮ್ 1000ರಿಂದ 1500 ಟೆಸ್ಟ್ಗಳು ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಎಲ್ಲ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆಯಾ, ಎಲ್ಲ ಸಜ್ಜಾಗಿರಬೇಕು ಅಂತ ಯಾವ ರೀತಿ ಇಡೀ ರಾಜ್ಯಕ್ಕೆ ಹೇಳಿದ್ವಿ, ಅದೇ ಥರ ಬೆಂಗಳೂರಿಗೆ ಹೇಳಿದ್ದೀವಿ. ಅಧಿಕಾರಿಗಳು ಹೆಚ್ಚು ಗಮನ ಕೊಟ್ಟು ಎಲ್ಲ ನಿಯಂತ್ರಣ ಮಾಡೋಕ್ಕೆ ಕೂಡ ಹೇಳಿದ್ದೀವಿ. ಬೆಡ್ ವ್ಯವಸ್ಥೆ ಈಗ ಇರುವಂಥದ್ದೆಲ್ಲ ನೋಡಿಕೊಂಡು ಎಲ್ಲ ಸರಿಯಾಗಿದೆಯಾ ಇಲ್ವಾ ಅವರಲ್ಲಿ. ಯಾಕಂದರೆ BBMP ಆಸ್ಪತ್ರೆಗಳಲ್ಲಿ ಅಷ್ಟೊಂದು ಏನು ICU ಬೆಡ್ಸ್ ಎಲ್ಲ ಇರೋದಿಲ್ಲ, ಆಕ್ಸಿಜನ್ ಬೆಡ್ಸ್ ಇರ್ತದೆ. ಅದನ್ನೆಲ್ಲ ಕೂಡ ನೀವು ಚೆಕಪ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದೀವಿ. ಸೊ ಇನ್ನು ಉಳಿದಿರೋಂಥದ್ದೆಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಜಾಸ್ತಿ, ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ಪತ್ರೆಗಳು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆಗಳು, ಆಮೇಲೆ ನಮ್ಮ ಪ್ರೈವೇಟ್ ಆಸ್ಪತ್ರೆಗಳು. ಸೊ ಒಟ್ಟಾರೆ ಕೋಆರ್ಡಿನೇಷನ್ ಇರಬೇಕಾಗ್ತದೆ. ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಪ್ರತಿಯೊಂದು ಝೋನಲ್ಲೂ ಎಲ್ಲ ನಮ್ಮ DHOಗಳು ಮತ್ತು ಹೆಲ್ತ್ ಆಫೀಸರ್ಸು, ಝೋನಲ್ ಹೆಲ್ತ್ ಆಫೀಸರ್ಸು ಎಲ್ಲರೂ ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ.